ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ. ಈ ರಾಜ್ಯದಲ್ಲಿ ಚುನಾವಣೆಗೆ ಮೊದಲು ನಾವು ಈ ರಾಜ್ಯ ಸರ್ಕಾರದ ತೀರ್ಮಾನ, ರಾಜ್ಯ ಕಾಂಗ್ರೆಸ್ ಪಕ್ಷದ ತೀರ್ಮಾನ, ಆ ಸಮಯದಲ್ಲಿದ್ದಂಥ ಬೆಲೆ ಏರಿಕೆ ಮತ್ತು ಜನರ ತಲ್ಲಣವನ್ನು ಸರಿದೂಗಿಸಬೇಕು ಅನ್ನೋ ದೃಷ್ಟಿಯಿಂದ ಪಂಚ ಗ್ಯಾರಂಟಿಗಳನ್ನು ನಮ್ಮ ರಾಜ್ಯದ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿ ಆ ಒಂದು ಗ್ಯಾರಂಟಿಗಳನ್ನು ಚಾಲನೆ ಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟು ತನ್ಮೂಲಕ ನಮ್ಮ ಕಾರ್ಯಕ್ರಮದ ಚೆಕ್ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಮನೆಗೆ ಪ್ರಾರಂಭ ಮಾಡಿದ್ಮೇಲೆ ಅದು ಯಶಸ್ವಿಯಾಗಿ ನಮ್ಮ ಕಾರ್ಯಕರ್ತರಿಂದ ಜನಸಾಮಾನ್ಯರಿಗೆ ಮುಟ್ಟಿಸಿದ ತರುವಾಯ ಈ ರಾಜ್ಯದಲ್ಲಿ 136 ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆಯಾದರು. ಮೊದಲನೇ ಕ್ಯಾಬಿನೆಟ್ನಲ್ಲೇ ಈ ಕಾರ್ಯಕ್ರಮಗಳನ್ನು ನಾವು ಚಾಲನೆ ಕೊಡ್ತೇವೆ ಅಂತೇಳಿ ಭರವಸೆ ಕೊಡೋದ್ರ ಜೊತೆಗೆ ಚಾಲನೆಯನ್ನು ಕೂಡ ಮೊದಲನೇ ತಿಂಗಳಲ್ಲೇ ಶಕ್ತಿ ಯೋಜನೆಯನ್ನು ಚಾಲನೆ ಕೊಟ್ವಿ. ಮತ್ತು ಶಕ್ತಿ ಇಡೀ ಭಾರತ ಅಲ್ಲ, ಪ್ರಪಂಚದ ಗಮನವನ್ನು ಸೆಳೆದ 559 ಕೋಟಿ ಜನ ಇವತ್ತು ಬಸ್ಸಲ್ಲಿ ಪ್ರಯಾಣವನ್ನು ಮಾಡಿ ವಿಶ್ವ ದಾಖಲೆ ಆಗಿದೆ. ಇದಕ್ಕಾಗಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಇದು ರೆಕಾರ್ಡ್ ಕೂಡ ಆಗಿದೆ. ಇದು ಮಹಿಳೆಯರ ಸಬಲೀಕರಣಕ್ಕೆ ಆದಂಥ ಒಂದು ಉತ್ತಮ ಕಾರ್ಯಕ್ರಮ. ಬಾಯಲ್ಲಿ ಮಹಿಳೆಯರ ಸಬಲೀಕರಣ ಹೇಳಿದ್ರೆ ಆಗೋದಿಲ್ಲ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳೋದು ಯಾವುದು ಮಾಡಲಿಲ್ಲ. ನಾವಾದರೂ ಈ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ಕೊಟ್ಟಿದ್ದೇವೆ. ಮಹಿಳೆಯರಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ. ಅನೇಕ ಜನ ಮಹಿಳೆಯರು ಸ್ವಂತ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂಥದ್ದು ಇವೆಲ್ಲ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿಯಿಂದ ಆಗ್ತಾ ಇದೆ. ಇದ್ರ ಜೊತೆಗೆ ಎರಡನೇದಾಗಿ ಗೃಹಲಕ್ಷ್ಮಿ ಜಾರಿ ತಂದ್ವಿ. ಮನೆ ಒಡತಿಗೆ 2,000 ರೂಪಾಯಿ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಇವತ್ತು ನಮ್ಮನ್ನು ಹಿಂದೆ ಗುಜರಾತ್ ಮಾದರಿ ಅಂತ ಹೇಳ್ತಿದ್ರು, ಇವತ್ತು ಕರ್ನಾಟಕದ ಮಾದರಿ ಆಗಿದೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಜಾರಿ ತರ್ತಾ ಇದ್ದಾರೆ. ಇವತ್ತು ಕೂಡ ನೋಡಿದೆ ಬಿಹಾರದಲ್ಲೂ ಕೂಡ ಮೋದಿಯವರೇ ಈ ಕಾರ್ಯಕ್ರಮವನ್ನು ಕಾಪಿ ಮಾಡ್ತಾ ಇದ್ದಾರೆ. ಇದು ನಾವೊಂದು ಕಾಮೆಂಟ್ ಮಾಡಲ್ಲ, ಜನರಿಗೆ ಆಗಬೇಕಾದ ಕಾರ್ಯಕ್ರಮವನ್ನು ನಮ್ಮ ಒಂದು ಉದ್ದೇಶವನ್ನು ಅವರು ಕೂಡ ನೆರವೇರಿಸ್ತಾ ಇದ್ದಾರೆ. ಮಹಿಳೆಯರ ಸಬಲೀಕರಣಕ್ಕೆ ಇದು ಕೂಡ ಯಶಸ್ವಿ. ಅನ್ನಭಾಗ್ಯ ಈ ರಾಜ್ಯದಲ್ಲಿ ಯಾರು ಕೂಡ ಹಸುವಿನಿಂದ ಬಾಳಬಾರದು ಅನ್ನೋದಕ್ಕೆ ಕೂಡ ನಮ್ಮ ಸರ್ಕಾರದ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಒಂದು ಅನಿಸಿಕೆ 10 kg ಅಕ್ಕಿಯನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಮತ್ತು ಯಶಸ್ವಿಯಾಗಿ ಜನತೆಗೆ ತಲುಪ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಎರಡೇ ನಿಮಿಷ. ಇನ್ನು ನಮ್ಮ ಗೃಹ ಜ್ಯೋತಿ ಮನೆಗಳಿಗೆ ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, 200 ಯೂನಿಟ್ ಫ್ರೀ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿದೆ. ಇವೆಲ್ಲ ಜೊತೆಗೆ ಏನು ಮೋದಿಯವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಕೊಟ್ಟಿಲ್ಲ, ನಾವಾದರೂ ಇವತ್ತು ಯುವ ನಿಧಿ ಅಡಿಯಲ್ಲಿ ಅನೇಕ ಯುವಕರಿಗೆ ಗ್ರ್ಯಾಜುಯೇಟ್ಸ್ಗೆ 3,000, ಅಂಡರ್ ಗ್ರ್ಯಾಜುಯೇಟ್ಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಕೊಡೋ ಮಾಡಿದ್ದೇವೆ. ಇದು ಯಶಸ್ವಿಯಾಗಿದೆ. ಈಗಾಗಲೇ ರಾಜ್ಯದಲ್ಲಿ 980 ಕೋಟಿ ರೂಪಾಯಿಗಳು ಇವತ್ತು ನೇರವಾಗಿ TBT ಮೂಲಕ ಜನರ ಅಕೌಂಟ್ ತಲುಪಿದೆ. ಮಧ್ಯವರ್ತಿ ಇಲ್ಲ, ಲಂಚ ಇಲ್ಲ, ನೇರವಾಗಿ ತಲುಪಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಯಾವುದೇ ಇಲ್ಲ. ಇದರ ಉದ್ದೇಶ ಇವತ್ತು ಸಫಲವಾಗಿದೆ. ಇದರಿಂದ ನಮ್ಮ ರಾಜ್ಯದ ತಲಾದಾಯ ಹೆಚ್ಚಿದೆ. ಇಡೀ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿ ತಲಾದಾಯದಲ್ಲಿದ್ದೀವಿ ಮತ್ತು GSTಯಲ್ಲಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಇವೆಲ್ಲ ಆರ್ಥಿಕ ಸಬಲತೆಗೆ ಕಾರಣವಾಗಿರ್ತಕ್ಕಂಥದ್ದು ಗ್ಯಾರಂಟಿ ಯೋಜನೆ. ಜನ ಸಮೃದ್ಧಿಯಾಗಿ ನೆಮ್ಮದಿಯಾಗಿದ್ದಾರೆ. ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸಬೇಕು ಅನ್ನೋ ಮತ್ತು ಚರ್ಚೆಗಳಾಗ್ತಾ ಇದೆ. ಈ ವಿಚಾರದಲ್ಲಿ ಸರ್ಕಾರದ ನಡೆ ಹೇಗಿರುತ್ತೆ? ಈ ರಾಜ್ಯದಲ್ಲಿ ಮೂಲ ನಿವಾಸಿಗಳು ಕುರಿ ಕಾಯ್ತಾ ಅಲೆಮಾರಿ ಮೊದಲಿಂದ ಇದ್ದಿದ್ದು. ಬ್ರಿಟಿಷರ ಕಾಲದಲ್ಲೇ ಕುರುಬರನ್ನು ಎಷ್ಟಿಗೆ ಸೇರಿಸತಕ್ಕಂಥ ದಾಖಲೆಗಳು, ಆದರೆ ಕಾರಣಾಂತರದಿಂದ ಕೈ ತಪ್ಪಿತ್ತು. ಇದಕ್ಕಾಗಿ ಅನೇಕ ಹೋರಾಟಗಳಾಗಿದೆ.
ಆದರೆ ಇದರ ಮಧ್ಯೆ ಮೊನ್ನೆ ನಾವು ನಡೆದಂಥ ಬೃಹತ್ ಸಮ್ಮೇಳನ ಆದ ನಂತರ ಹಿಂದಿನ ಸರ್ಕಾರ ಅದಕ್ಕೆ ನಮ್ಮ ಸರ್ಕಾರದ ಏನೋ ಒಂದು ಸಂಸ್ಥೆ ಇದೆ, ಇದೇನಾದರೂ ಯಾವುದಕ್ಕೆ ಸೇರಿಸ್ಬೇಕು ಬಿಡಬೇಕು ಅಂದರೆ ಅದಕ್ಕೆ ಸಂಸ್ಥೆಗಳಿವೆ. ಟ್ರೈಬಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಂದು ಸಂಸ್ಥೆ ಇದೆ. ಅದ್ರ ಮೂಲಕ ಸರ್ವೆ ಅಧ್ಯಯನ ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಇವರು ಬೊಮ್ಮಾಯಿ ಅವರು ಇವ್ರನ್ನ ಎಷ್ಟಕ್ಕೆ ಸೇರಿಸ್ಬೇಕು ಅಂತ ಅಂದಿನ ಸರ್ಕಾರವು ಕೇಂದ್ರಕ್ಕೆ ಕಳಿಸ್ಕೊಟ್ಟಿದೆ. ಬಟ್ ಇದು ಸೇರಿಸೋದು ಬಿಡೋದು ಕೇಂದ್ರ ಸರ್ಕಾರದ ತೀರ್ಮಾನ. ಅದಕ್ಕೂ ರಾಜ್ಯ ಸರ್ಕಾರ ಏನಿದ್ರು ಮಾಹಿತಿಯನ್ನು ಒದಗಿಸೋದು ಬಿಟ್ಟರೆ ಇದು ಸಿದ್ದರಾಮಯ್ಯನವರೇ ಸೇರಿಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಸಮಾಜಕ್ಕೆ ಎಷ್ಟು ಮಾಡ್ತಾರೆ ಸುಳ್ಳು ಆಪಾದನೆ ಮಾಡೋದಕ್ಕೆ BJP-ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. ಬರೀ ಜನರ ಭಾವನೆಗಳನ್ನು ಸ್ಪಂದಿಸೋದು ಬಿಟ್ಟರೆ ಬದುಕಿನ ಬಗ್ಗೆ ಅವ್ರಿಗೆ ಚಿಂತನೆ ಇಲ್ಲ. ಸುಳ್ಳು ಹೇಳೋದು ಯಾವುದೇ ವಿಷಯ ತಗೊಳ್ಳಿ, ದಸರಾ ತಗೊಳ್ಳಿ, ಮಂಗಳಾರತಿ ತಗೊಳ್ಳಿ, ಯಾವ್ದು ತಗೊಂಡ್ರು ಬರೀ ಸುಳ್ಳು ಹೇಳೋದು, ಅತಿ ಸುಳ್ಳು ಹೇಳಿ ಅದ್ರ ಸತ್ಯ ಮಾಡೋ ಪ್ರಯತ್ನ ಮಾಡೋದು ಬಿಟ್ಟರೆ ಅವ್ರು ಯಾವುದು ಕೂಡ ಮಾಡ್ತಾರೆ. ಇದು ಕೂಡ ನಾವು ಕೇಳೋವಂಥದ್ದೆಲ್ಲ ಹಿಂದೆ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಆಗಿ ಹೋಗಿದೆ. ಕೆಲವು ನ್ಯೂನತೆಗಳು ಕೇಳ್ತಾ ಇದ್ದಾರೆ, ಸರಿಪಡಿಸೋದು ಬಿಡೋದು ಈ ಸರ್ಕಾರದ ಕೆಲಸ. ಆದರೆ ಇದರಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇಲ್ಲ, ಅಥವಾ ಅದ್ರ ಬಗ್ಗೆ ಈ ಹೋರಾಟ ಮಾಡ್ತಕ್ಕಂಥದ್ದು ಕೂಡ ಬೇಕಾಗಿಲ್ಲ. ಇದು ಮಾಡ್ತಕ್ಕಂಥ ರಿಜಿಸ್ಟ್ರಾರ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗಬೇಕಾಗಿ ತೀರ್ಮಾನ. 3 ತಿಂಗಳಿಂದ ಅಮೌಂಟ್ ಬಂದಿಲ್ಲ ಇದು ಸುಳ್ಳು ಪ್ರಚಾರ. ಏನಾಗಿದೆ, ನಾವು ಬಡವರಿಗೆ ದುಡ್ಡು ಕೊಡ್ತಾ ಇದ್ದೇವೆ. ಈ ಬಲ್ಲಿನರಿದಾರಲ್ಲ ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. BJP ಹೆಣ್ಮಕ್ಳಿಗೆ ಸುಮ್ಮನೆ ಹೇಳೋದು, ಯಾರಾದರೂ ಒಂದು ನನ್ನ ಮುಂದೆ ಕೆಲಸ ಮಾತಾಡ್ತೀನಿ, ಎಲ್ರಿಗೂ ಕೊಡ್ತಾ ಇದ್ದೀವಿ. ಕೊನೆ ತಿಂಗಳಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಇಷ್ಟು ವರ್ಷ ಕೊಟ್ಟಿರೋದು 2 ವರ್ಷ ಚಿಲ್ಲರೆ ಕೊಟ್ಟರು, 1 ತಿಂಗಳು ಕೊಡೋದು. ಈ ಕೂಗು ಸುಮ್ಮನೆ ಹುಟ್ಟಾಕಿರೋ ಕೂಗು.